ಹೇಗಾಗಿದೆ? ಸೂಪರಾ? ಹಾಯ್ ಎಲ್ಲರಿಗೂ. ಇವತ್ತು ಬೇಸಿಗೆಯ ಸ್ಪೆಷಲ್ ಬೊಂಡ ಪಾಯಸ ರೆಸಿಪಿನ ಮಾಡ್ತಾ ಇದ್ದೀನಿ. ತುಂಬಾ ಸುಲಭದ ರೆಸಿಪಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬೇಸಿಗೆಯಲ್ಲಿ ಅಂತೂ ಇದು ಸೂಪರ್ ಆಗುತ್ತೆ. ಎಲ್ಲರೂ ಈ ಪಾಯಸವನ್ನ ಎಂಜಾಯ್ ಮಾಡ್ತಾರೆ. ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ನೋಡಿ, ಬೊಂಡವನ್ನ ಕಟ್ ಮಾಡಿ ಆಯ್ತು. ಜಸ್ಟ್ ಒಮ್ಮೆ ಟೇಸ್ಟ್ ಮಾಡಿ ನೋಡುವ. ಸೂಪರ್ ಆಯ್ತಾ? ಓಕೆ, ಈಗ ಪಾಯಸವನ್ನ ಮಾಡುವ. ಈಗ ಇದನ್ನ ಜಜ್ಜಿಕೊಳ್ಳುವ. ಬೇಕಿದ್ರೆ ನೀವು ಮಿಕ್ಸಿಯಲ್ಲಿ ಹಾಕ್ಬೋದು. ಮಿಕ್ಸಿಯಲ್ಲಿ ಹಾಕಿ ಒಳ್ಳೆ ರೀತಿಯಲ್ಲಿ ಪೇಸ್ಟ್ ಮಾಡಿ, ಅಥವಾ ಈ ತರ ನೀವು ಸ್ಮ್ಯಾಶ್ ಮಾಡ್ಬೋದು, ಕ್ರಶ್ ಮಾಡ್ಬೋದು. ಓಕೆ ನೋಡಿ, ಒಳ್ಳೆ ರೀತಿಯಲ್ಲಿ ಮ್ಯಾಶ್ ಆಗಿದೆ. ಮಿಕ್ಸಿಯಲ್ಲಿ ಹಾಕಿದರೆ ಇನ್ನೂ ಕೂಡ ಉತ್ತಮ, ಒಳ್ಳೆ ಪೇಸ್ಟ್ ಆಗಿ ಬರುತ್ತೆ ನಿಮಗೆ. ಓಕೆ, ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳುವ. ಸಕ್ಕರೆ ತಿನ್ನದವರು ಬೆಲ್ಲವನ್ನು ಕೂಡ ಹಾಕ್ಬೋದು. ಶುಗರ್ ಫ್ರೀ ಕೂಡ ಇದನ್ನು ನೀವು ಮಾಡ್ಬೋದು. ಓಕೆ, ಈಗ ಬೊಂಡದ ನೀರನ್ನು ಹಾಕುವ. ಸೋದಿಸ್ಕೊಂಡು ಹಾಕಿದರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡುವ. ಸಕ್ಕರೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮೆಲ್ಟ್ ಆಗಲಿ. ಓಕೆ, ಈಗ ಇದಕ್ಕೆ ತೆಂಗಿನ ಹಾಲನ್ನು ಹಾಕ್ತಾ ಇದ್ದೀನಿ. ಒಂದು ಇಡೀ ತೆಂಗಿನಕಾಯಿಯ ಹಾಲನ್ನು ಹಾಕ್ತಾ ಇದ್ದೀನಿ. ನಾರ್ಮಲ್ ಹಾಲು ಕೂಡ ನೀವು ಯೂಸ್ ಮಾಡ್ಬೋದು, ಇಲ್ಲಿ ಹಸು ಹಾಲು. ಆದರೆ ನಾನು ತೆಂಗಿನ ಹಾಲನ್ನು ಹಾಕ್ತಾ ಇದ್ದೀನಿ. ಕೆಲವರು ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಹಾಕ್ತಾರೆ. ಸಕ್ಕರೆ ಬದಲಿಗೆ ನೀವು ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಹಾಕ್ಬೋದು. ಇನ್ನೂ ಕೂಡ ನಿಮಗೆ ಟೇಸ್ಟಿಯಾಗಿ ಬರುತ್ತೆ. ಓಕೆ, ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ, 1 ಚಮಚದವರೆಗೆ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಬೊಂಡದ ಪೀಸಸ್ ಅನ್ನು ಹಾಕ್ತಾ ಇದ್ದೀನಿ. 1 ಕಪ್ ಅಷ್ಟು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಇದು ಬಾಯಿಗೆ ಸಿಕ್ಕುವಾಗ ಒಳ್ಳೆಯದಾಗ್ತದೆ. ಓಕೆ, ಈಗ ಇದಕ್ಕೆ ರೋಸ್ಟ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಅನ್ನು ಹಾಕ್ತಾ ಇದ್ದೀನಿ. ತುಪ್ಪದಲ್ಲಿ ರೋಸ್ಟ್ ಮಾಡಬೇಕು ಇದನ್ನ. ಬಾದಾಮು, ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ಳಿ. ಗೋಡಂಬಿ, ಯಾವುದು ಬೇಕೋ ಅದನ್ನು ನೀವು ಹಾಕ್ಕೊಳ್ಬೋದು. ನಾನು ಬಾದಾಮ್, ವಾಲ್ನಟ್ ಎಲ್ಲ ಹಾಕಿದ್ದೀನಿ, ಪಂಪ್ಕಿನ್ ಸೀಡ್ಸ್ ಎಲ್ಲ. ಚೆನ್ನಾಗಿ ಮಿಕ್ಸ್ ಮಾಡುವ. ಓಕೆ, ಪಾಯಸ ರೆಡಿಯಾಗಿದೆ. ಸರ್ವ್ ಮಾಡುವ. ಓಕೆ ನೋಡಿ, ಬೊಂಡ ಪಾಯಸ ರೆಡಿಯಾಗಿದೆ. ಇವತ್ತು ಟೇಸ್ಟ್ ಮಾಡಲಿಕ್ಕೆ ಶರೀಫ್ ಅವರು ಬಂದಿದ್ದಾರೆ. ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಯಾವ ರೀತಿ ಆಗಿದೆ ಅಂತ. ಕುಕ್ಕಿಯಾಗಿ ಕುಡ್ದು ಹೇಳಿ ಹೇಗಾಗಿದೆ.
ಸೂಪರಾ. ಓಕೆ, ಬೇಸಿಗೆಗೆ ಇದು ಹೇಳಿದ ಪಾಯಸ ತುಂಬಾ ಸುಲಭ ಕೂಡ, ಇನ್ಸ್ಟೆಂಟ್ ಆಗಿ ಮಾಡಿ ತೋರಿಸಿದ್ದೇನೆ. ಆಕ್ಚುಲಿ ಇದು ಬೆಂಕಿಯಲ್ಲಿ ಹಾಲನ್ನ ಇಟ್ಟು ಹಾಲನ್ನ ಕುದಿಸಿ ಅದನ್ನ ರೆಡ್ಯೂಸ್ ಮಾಡಿ ಆ ತರ ಮಾಡುವಂತಹ ಪಾಯಸ. ಬಟ್ ನಾನು ಸುಲಭದಲ್ಲಿ ಇನ್ಸ್ಟೆಂಟ್ ಆಗಿ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದೇನೆ. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.